ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಡೆಸುವ ಪ್ರಸಕ್ತ ವರ್ಷದ ದ್ವಿತೀಯ ಪಿಯು ಎಕ್ಸಾಮ್ ಇವತ್ತಿನಿಂದ ರಾಜ್ಯದ 1124 ಕೇಂದ್ರಗಳಲ್ಲಿ ನಡೀತಾ ಇದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಸೇರಿದಂತೆ ಯಾವುದೇ ಪರೀಕ್ಷಾ ಅಕ್ರಮಕ್ಕೆ ಅವಕಾಶವಾಗದಂತೆ ಎಲ್ಲ ಎಕ್ಸಾಮ್ಸ್ ಸುಸೂತ್ರವಾಗಿ ನಡೆಸಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ. ಪರೀಕ್ಷಾ ಕೇಂದ್ರದ ಒಳಗೆ ಮೊಬೈಲ್ ಫೋನ್ ಅನ್ನು ನಿಷೇಧ ಕೂಡ ಮಾಡಲಾಗಿದೆ. ಒಟ್ನಲ್ಲಿ ವಿದ್ಯಾರ್ಥಿಗಳು ಇಷ್ಟು ದಿನಗಳ ಕಾಲ ಓದಿ ಅಭ್ಯಾಸ ಮಾಡಿ ಇದೀಗ ಪರೀಕ್ಷೆಯನ್ನ ಬರೀತಾ ಇದ್ದಾರೆ. ಈ ಬಾರಿ 6.58 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೀತಾ ಇದ್ದಾರೆ. ಈ ಬಾರಿ ಪಿಯುಸಿ ಪರೀಕ್ಷೆಯಲ್ಲಿ ಹೊಸ ಅಂಕ ಮಾದರಿಯನ್ನ ಇಂಟ್ರೊಡ್ಯೂಸ್ ಮಾಡಲಾಗಿದೆಯಂತೆ. 80 ಮಾರ್ಕ್ಸ್ಗೆ ರೈಟಿಂಗ್ ಎಕ್ಸಾಮ್ಸ್ ಇದ್ರೆ ಮತ್ತೆ 20 ಮಾರ್ಕ್ಸ್ಗೆ ಆಂತರಿಕ ಮೌಲ್ಯಮಾಪನ ಇರುತ್ತಂತೆ. ಇನ್ನು ಚಿಕ್ಕಮಗಳೂರು ಬಗ್ಗೆ ಹೇಳೋದಾದ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 18 ಪರೀಕ್ಷಾ ಕೇಂದ್ರಗಳಿವೆ. ಈ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಹಾಕಲಾಗಿದ್ದು ಯಾವುದೇ ಅಕ್ರಮ ನಡೆಯದಂತೆ ಹದ್ದಿನ ಕಣ್ಣಿಡಲಾಗಿದೆ. ವಿದ್ಯಾರ್ಥಿ ಜೀವನದ ಪ್ರಮುಖ ಘಟ್ಟ ಅಂದರೆ ಅದು ದ್ವಿತೀಯ ಪಿಯುಸಿ. ಇಂದಿನಿಂದ ಮಾರ್ಚ್ 22ರವರೆಗೆ ರಾಜ್ಯಾದ್ಯಂತ ದ್ವಿತೀಯ ಪಿಯುಸಿ ಪರೀಕ್ಷೆಗಳು ನಡೀತಾ ಇದೆ. ಇಂದು ಮೊದಲನೇ ದಿನ ಕನ್ನಡ ಹಾಗೂ ಅರೇಬಿಕ್ ಭಾಷೆಯ ಪರೀಕ್ಷೆಗಳು ನಿಗದಿಗೊಂಡಿದೆ. ನಾನೀಗ ಚಿಕ್ಕಮಗಳೂರಿನ ಜೂನಿಯರ್ ಕಾಲೇಜ್ ಪರೀಕ್ಷಾ ಕೇಂದ್ರದ ಮುಂದೆ ಇದ್ದೀನಿ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀಲಿಕ್ಕೆ ಬಂದಿರತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು. ಈ ದೃಶ್ಯಾವಳಿಗಳಲ್ಲಿ ವಿವಿಧ ಕಾಲೇಜುಗಳಿಂದ ಇಲ್ಲಿ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಇಲ್ಲಿ ಹಾಕಿರ್ತಕ್ಕಂಥ ನೋಟಿಸ್ ಬೋರ್ಡಲ್ಲಿ ತಮ್ಮ ಹಾಲ್ ಟಿಕೆಟ್ ನಂಬರನ್ನು ಪರೀಕ್ಷೆ ಮಾಡ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಕೆಲವೇ ಕ್ಷಣಗಳಲ್ಲಿ ಪರೀಕ್ಷೆ ಪ್ರಾರಂಭವಾಗುತ್ತೆ. ಇದಕ್ಕೆ ಸಿದ್ಧತೆಯಾಗಿ ಒಂದಷ್ಟು ವಿದ್ಯಾರ್ಥಿಗಳು ಡಿಸ್ಕಷನನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಕ್ವಶನ್ ಪೇಪರ್ ಇರುತ್ತೆ, ಯಾವ ರೀತಿಯಾಗಿ ಫೇಸ್ ಮಾಡಬೇಕು ಅಂತ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಇಲ್ಲಿ ಮಾತನಾಡಿಕೊಳ್ತಾ ಇದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 18 ಪರೀಕ್ಷಾ ಕೇಂದ್ರಗಳಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆ ನಡೀತಾ ಇದೆ. ಮತ್ತೊಂದಷ್ಟು ದೃಶ್ಯಗಳಲ್ಲಿ ಪೋಷಕರು ಸಹ ವಿದ್ಯಾರ್ಥಿಗಳನ್ನು ಇಲ್ಲಿ ಪರೀಕ್ಷಾ ಕೇಂದ್ರಕ್ಕೆ ಬಿಟ್ಟು ಧೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಲ್ ದ ಬೆಸ್ಟ್, ಎದುರುಬೇಡಿ ಮಕ್ಕಳೇ, ನೀವು ಚೆನ್ನಾಗಿ ಬರೀತೀರಾ ಅಂತ ಒಂದು ಕಾನ್ಫಿಡೆನ್ಸನ್ನು ಕೂಡ ಹೇಳ್ತಾ ಇದ್ದಾರೆ. ಬನ್ನಿ ಈಗ ನಮ್ಮ ಜೊತೆ ಒಂದಷ್ಟು ಸ್ಟೂಡೆಂಟ್ಸ್ಗಳಿದ್ದಾರೆ, ಅವ್ರ ಜೊತೆ ಮಾತಾಡಿಸ್ತಾ ಹೋಗೋಣ. ಅವರು ಎಕ್ಸಾಮನ್ನು ಎದುರಿಸಲಿಕ್ಕೆ ಹೇಗೆಲ್ಲ ಪ್ಲ್ಯಾನನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂತ ಕೇಳ್ತಾ ಹೋಗೋಣ. ಓದಿದ್ದೀವಿ, ಬಟ್ ತುಂಬ ಸ್ಟ್ರಿಕ್ಟು ಅದು ಇದು ಅಂತ ತುಂಬ ಭಯ ಆಗ್ತಿದೆ ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ಆಗಿತ್ತು, ಆದರೆ ಇವಾಗ ಈ ಕಾಲೇಜು ಬೇರೆ ಕಾಲೇಜ್ ಅಲ್ವಾ, ಸ್ವಲ್ಪ ಭಯ ಅಷ್ಟೇ. ಖುಷಿ ಅನ್ನಿಸ್ತಿದೆ. ಮೊದಲೇ ಬೋರ್ಡ್ ಎಕ್ಸಾಮ್ ಬರ್ದಿದ್ದೀವಲ್ಲ SSLCಲಿ, ನಮಗೆ ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ಸಾಕು. ಯಾಕೆ ಎಕ್ಸಾಮಲ್ಲಿ ಕಾಪಿ ಹೊಡೆದು ನಿಯತ ಪಾಸ್ ಆಗೋಣ, ಬರೆಯೋಣ. ಏನಂತೀರಾ? ಗಾಬರಿ ಬೇಡ, ಆರಾಮಾಗಿ ಬರೆಯೋಣ. ಪಾಸ್ ಆಗೇ ಆಗ್ತೀವಿ. ಇಂಟರ್ನಲ್ಸ್ ಕೊಟ್ಟಿದ್ದಾರೆ, ಪಾಸ್ ಆಗ್ತೀವಿ, ಎಲ್ಲರೂ ಪಾಸ್ ಆಗ್ತೀವಿ. ಏನು ಹೇಳೋದು ಬ್ರೋ, ಒಂದು ವಾರದಿಂದ ರಜಾ ಕೊಟ್ಟಿದ್ರು, ಏನೂ ದಬಾಕಿಲ್ಲ. ಲಾಸ್ಟ್ ಟೈಮಲ್ಲಿ ಬಂದು ದಬಾಕ್ತಿದ್ದಾರೆ. ಆಯ್ತದ ಅದು? ಇಲ್ಲಿ ಬಂದು ಸ್ಟಡಿ ಮಾಡ್ಬೋದು 10%, ಆದರೆ ಆಗಲ್ಲ. ಭಯ ಆಗ್ತಿದೆ ನಂಗಂತೂ. ಯಾಕಂದ್ರೆ ಇದು ಫಸ್ಟ್ ಸೆಕೆಂಡ್ ಪಿಯುಸಿ ಅಲ್ವಾ, ಅದಕ್ಕೆ ಭಯ ಆಗ್ತಿದೆ. ಹೇಳ್ಕೊಟ್ಟಿದ್ದಾರೆ. ಹಾಂ, ಬರ್ದಿದ್ದೀನಿ. ನಮ್ದು STJ ಕಾಲೇಜು. ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಎಲ್ಲರೂ ಚೆನ್ನಾಗಿ ಮಾಡಲಿ, ಎಲ್ಲರೂ ಪಾಸ್ ಆಗಬೇಕು ಈ ಸಲ. ನಾನು ಇವನ್ನ ರೂಮಿಗೆ ಕಳಿಸಿದ ಮೇಲೆ ಹೋಗ್ತೀನಿ ಹೊರಗೆ. ಅದಕ್ಕೆ ಮಗ ಅಲ್ಲ, ಧೈರ್ಯ ತುಂಬಿದ್ದೀರಾ? ಧೈರ್ಯ ತುಂಬಿದ್ದೀನಿ. ಫುಲ್ ಪ್ರಿಪೇರ್ ಆಗಿದ್ದಾರಾ? ಪ್ರಿಪೇರ್ ಆಗಿದ್ದಾನೆ. ಕಾನ್ಫಿಡೆನ್ಸ್ ಇದೆ. ಮಗ ಓದ್ತಾನೆ, ಬರಿತಾನೆ ಅಂತ ಹೋಗುವಂತಾನೆ. ಅವ್ನು ಹೋದ್ಮೇಲೆ ಹೋಗಕ್ಕೆ ಸಮಾಧಾನ. ಹೋದ್ಮೇಲೆ ಹೋಗ್ತೀನಿ. ರೂಮ್ ಒಳಗೆ ಹೋಗ್ಬೇಕು, ಅವಾಗ ಹೋಗ್ಬೇಕು. ನಾನು ಓದಿದ್ದೀವಿ. ಕನ್ನಡ ಅಲ್ಲ, ಸ್ವಲ್ಪ ಭಯ, ಅಷ್ಟೇ ಭಯ ಇಲ್ಲ. ಕನ್ನಡ ಅಲ್ಲ, ಹಂಗಾಗಿ ಪ್ರಿಪೇರ್ಟ್ರಿ ಎಲ್ಲ ಆಗಿದೆ. ಕನ್ನಡಕ್ಕಿಲ್ಲ, ಇನ್ನು ಮಿಕ್ಕಿ ನೋಡಬೇಕು. ಎಲ್ಲ ಚೆನ್ನಾಗಿ ಬರೀರಿ, ಓದಬೇಕಂತೇನಿಲ್ಲ, ಹೆಂಗಾಗುತ್ತೆ ಮುಂದೆ ಜೀವನ ಅಂತ ಹೇಳ್ತೀನಿ. ಖುಷಿ ಆಗ್ತೀರಿ ಅಷ್ಟೇ, ಭಯನೂ ಇದೆ. ಸರ್ಗಳೆಲ್ಲ ತುಂಬ ಇಂಪ್ರೂವ್ ಮಾಡಿದ್ದಾರೆ ನಮಗೆ ಚೆನ್ನಾಗಿ ಓದ್ಕೊಳ್ಳೋಕ್ಕೆ. ಲಾಸ್ಟ್ ಟೈಮಲ್ಲೂ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಏನು ಭಯ ಪಡ್ಕೊಳ್ದಲೆ ಚೆನ್ನಾಗಿ ಓದ್ರಿ. ಪ್ರಿಪ್ರೇಟರಿ ಎಲ್ಲ ಚೆನ್ನಾಗಿ ಎಕ್ಸಾಮ್ ಮಾಡಿದ್ದಾರೆ ನಮಗೆ. ಎಲ್ಲ ಟೈಮು ಈಸಿ ಮೆಥಡಲ್ಲೇ ಹೇಳ್ಕೊಟ್ಟಿದ್ದಾರೆ. ತುಂಬ ಈಸಿಯಾಗಿದೆ ಅಂದ್ಕೊಳ್ತೀನಿ ಎಕ್ಸಾಮು. ಪ್ರಿಪೇರ್ ಆಗಿದ್ದೀವಿ, ಬಟ್ ಅದ್ರ ಫಸ್ಟ್ ಸೆಕೆಂಡ್ PU ಎಕ್ಸಾಮಿನೇಷನ್ ಅಲ್ವಾ, ಸೊ ಅದಕ್ಕೆ ಭಯ ಆಗ್ತಿದೆ. ಹಾಂ, ಪ್ರಿಪೇರ್ ಆಗಿದ್ದೀವಿ. ಈ ಸಾರಿ 80-20 ಅಂತ ಹೊಸದಿದೆ ಗೊತ್ತಾ ನಿಮಗೆ? ಅದ್ರ ಬಗ್ಗೆ ಏನು ಅನ್ಸುತ್ತೆ? 80 ಬಂದ್ಬಿಟ್ಟು ಥಿಯರಿ ನಾವು ಬರೆಯೋದು, 20 ಬಂದ್ಬಿಟ್ಟು ಕಾಲೇಜ್ ಕಡೆಯಿಂದ ಇಂಟರ್ನಲ್ಸ್ ಲೆಕ್ಚರ್ಸ್ ಕೊಡೋದು. ಒಳ್ಳೇದಾಗಿದೆ, ಓಕೆನಾ? ಹಾಂ, ಓಕೆ. ಬೇರೆ ಫ್ರೆಂಡ್ಸಿಗೆಲ್ಲ ಏನು ಹೇಳ್ತೀರಾ? ಫ್ರೆಂಡ್ಸಿಗೆಲ್ಲ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರೂ ಪ್ಯಾನಿಕ್ ಆಗಬೇಡಿ, ಚೆನ್ನಾಗಿ ಬರೀರಿ, ಅಷ್ಟೇ, ಚೆನ್ನಾಗಿ ಸ್ಕೋರ್ ಆಗುತ್ತೆ. ಮಕ್ಕಳು ಜವಾಬ್ದಾರಿ ಅಲ್ಲ, ಚೆನ್ನಾಗಿ ಓದಬೇಕನ್ನೋ ಆಸೆ ಯಾವುದೇ ಪೇರೆಂಟ್ಗೆ ಆದರೂ ಇರ್ತದೆ. ಹಾಗಾಗಿ ನಾವು ನಮ್ಮ ಮಗಳು ಚೆನ್ನಾಗಿ ಎಕ್ಸಾಮ್
ಬರೀಲಿ ಅಂದ್ಬಿಟ್ಟು ನಾವು ಆಸೆಯಿಂದ ಬಂದು ನಿಂತ್ಕೊಂಡು ಕಳ್ಸಕ್ಕೆ ಬಂದಿದ್ದೀವಿ ಸರ್. ಹಾಂ, ಪೇರೆಂಟ್ಸಿಗೆ ದೊಡ್ಡ ಜವಾಬ್ದಾರಿ ಇರುತ್ತೆ ಇರೋದು ಸರ್. ಮಕ್ಕಳ ಮೇಲೆ ಜವಾಬ್ದಾರಿ ಅವರೇ ಸರ್. ಹಾಂ, ಎಕ್ಸಾಮ್ ಟೈಮಲ್ಲಿ ಎಕ್ಸ್ಪೆಷಲಿ ಪೇರೆಂಟ್ಸು ಮಕ್ಕಳಿಗೋಸ್ಕರ ಭಾಳ ಕಷ್ಟಪಡ್ತಾರೆ, ಅಡ್ವೈಸ್ ಮಾಡ್ತಾರೆ. ಈಗ ಮಾಡಬೇಕಣಪ್ಪ, ಈಗ ಮಾಡು ಅಂತ ಹೇಳಿ ಅವ್ರನ್ನ ಪ್ರಿಪೇರ್ ಮಾಡಿ ಕಳಿಸ್ತೀವಿ. ಅದು ಸ್ಕೂಲಿಂದ ಒಂದಾದರೆ, ಕಾಲೇಜಿಂದ ಒಂದಾದರೆ ಪೇರೆಂಟ್ಸ್ ಇನ್ನೊಂದು ಭಾಗ. ಆ ಥರ ಮಾಡೋದು ಜವಾಬ್ದಾರಿ ನಮ್ಮದು ಸರ್, ಆ್ಯಸ್ ಎ ಪೇರೆಂಟ್ ಆಗಿ. ಸರ್ ತುಂಬ ಎಕ್ಸೈಟ್ಮೆಂಟ್ ಇದೆ, ಹೆಂಗಿರುತ್ತೋ ಪೇಪರ್ ಅಂತ ತುಂಬ ಭಯ ಆಗ್ತಿದೆ. ಹಾಂ ಸರ್, ಪ್ರಿಪೇರ್ ಆಗಿದ್ದೀವಿ. ತುಂಬ ಚೆನ್ನಾಗಿ ಕೋಪರೇಟ್ ಮಾಡಿದ್ದಾರೆ ಸರ್, ತುಂಬ ಸಪೋರ್ಟ್ ಮಾಡ್ತಾರೆ ಸರ್ ಓದೋದಕ್ಕೆಲ್ಲ. ಆಲ್ ದ ಬೆಸ್ಟ್ ಅಂತೀನಿ, ಎಲ್ಲ ಚೆನ್ನಾಗಿ ಎಕ್ಸಾಮ್ ಚೆನ್ನಾಗಿ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್. ಜನಶಕ್ತಿಯೇ ನಿರ್ಣಾಯಕ.